ಹಾಯ್ ಫ್ರೆಂಡ್ಸ್, ನಾವೆಲ್ಲರೂ ಎಲ್ಲಿ ಬಂದಿದ್ದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾವು ಬಂದಿರೋದು ಕಾಮಧೇನು ಕ್ಷೇತ್ರ. ಅಂದರೆ ಇದನ್ನು ನಾವು ಮಿನಿ ಮಂತ್ರಾಲಯ ಅಂತಲೂ ಕರಿತೀವಿ. ಇಲ್ಲಿ ಒಳಗಡೆ ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾಕೆ ಮಿನಿ ಮಂತ್ರಾಲಯ ಅಂತಾರೆ ಅಂತ. ಯಾಕಂದರೆ ತುಂಬ ಚೆನ್ನಾಗಿದೆ. ರಾಘವೇಂದ್ರ ಸ್ವಾಮಿ ಒಂದೊಂದು ಕಥೆನೂ ಇಲ್ಲಿ ಬರೆದಿದ್ದಾರೆ ಅಂತಲೂ ಹೇಳ್ಬೋದು. ನೋಡ್ತಿದ್ದೀರಲ್ಲ ನೀವೇ, ನಮ್ಮ ಮಮ್ಮಿ ಇವಾಗ ತೋರಿಸ್ತಾರೆ ನಿಮಗೆ ಹೇಗಿದೆ ದೇವಸ್ಥಾನ ಅಂತ. ನಿಮಗೆ ನಾವು ತೋರಿಸ್ತೀವಿ. ಇವತ್ತು ರಾಘವೇಂದ್ರ ಸ್ವಾಮಿ ದೇವರ ಆರಾಧನೆ ಅಂತಲೇ ಹೇಳ್ತೀವಿ ನಾವು. ನೋಡಿ, ಇವತ್ತು ಮಂಗಳಾರತಿ ನಾವೇ ಮಾಡ್ಬೋದು. ನಾವೇ ಟಿಕೆಟ್ ತೊಗೊಂಡು ನಾವೇ ಈ ಥರ ಮಾಡ್ಬೋದು. ನೋಡ್ತಾ ಇದ್ದೀರಲ್ಲ ನೀವೇ. ನೋಡಿ, ಇವಾಗ ಒಳಗಡೆ ಹೋದರೆ ನಮಗೆ ಬೃಂದಾವನ. ಅಯ್ಯೋ ನೋಡಿ, ನಾವು ಒಳಗಡೆ ಬಂದ ತಕ್ಷಣ ನಮಗೆ ಕಾಣಿಸಿದೆ ಬೃಂದಾವನ. ಈ ಬೃಂದಾವನದಲ್ಲಿ ದೇವರ ಹೇಗೆ ಮೂರ್ತಿ ಇರುತ್ತೋ ಹಾಗಿರುತ್ತೆ. ಇಲ್ಲಿ ಇರುವಂಥದ್ದು ಪಕ್ಕದಲ್ಲಿ ಇರುವಂತಹ ದೇವಸ್ಥಾನ. ಇದು ದೊಡ್ಡದಾಗಿದೆ, ನೋಡ್ತಾ ಇದ್ದೀರಲ್ಲ, ಹೊಸದಾಗಿ ಕಟ್ಟಿಸಿದಿರುವಂಥದ್ದು. ಈಗ ಎಲ್ಲಿಗೆ ಹೋಗ್ತಾ ಇದ್ದಾರಪ್ಪ ಇವರು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಈಗ ಹೋಗ್ತಾ ಇರೋವಂಥದ್ದು ಇಲ್ಲೇ ಹತ್ರ ಇರೋವಂತಹ ಸಾಯಿಬಾಬಾ ದೇವಸ್ಥಾನ ಅಂತ ಹೇಳ್ಬೋದು. ಏನಪ್ಪ ಜಾತ್ರೆ ಥರ ಎಲ್ಲ ರೆಡಿಯಾಗಿದೆ, ಇಲ್ಲಿ ಏನಿರ್ಬೋದು ವಿಶೇಷ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಇಲ್ಲಿರುವಂಥದ್ದು ಏನಂದರೆ ಆಹಾರ ಮೇಳ. ಇಲ್ಲಿರುವಂಥದ್ದು ಆಹಾರ ಮೇಳ. ಇಲ್ಲಿ ಬೇಕಾದಷ್ಟು ನಾವು ಏನಾದರೂ ತೊಗೋಬೋದು. ಮತ್ತು ನಾವು ಏನು ನಮಗೆ ಇಷ್ಟ ಆಗುತ್ತೋ ಅದನ್ನು ನಾವು ತೊಗೋಬೋದು. ನೋಡಿ, ಇಲ್ಲಿ ಆಹಾರ ಮೇಳದಂತಹ ಸಂಭ್ರಮ ನಡೀತಿದೆ. ಹಾಗೆ ನಾವು ಈಗ ದೇವಸ್ಥಾನದೊಳಗಡೆ ಹೋಗ್ತೀವಿ. ದೇವಸ್ಥಾನದೊಳಗಡೆ ವಾವ್, ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲ ಪೂಜೆ ಕಾರ್ಯಗಳು ಎಷ್ಟು ಚೆನ್ನಾಗಿ ನಡೀತಿದೆ ಗೊತ್ತಾ. ಸಾಯಿಬಾಬಾ ದೇವಸ್ಥಾನದೊಳಗಡೆ ಹೋದ ತಕ್ಷಣ ಸಾಯಿಬಾಬಾ ಒಂದು ವಿಗ್ರಹ ನೋಡೋದಕ್ಕೇ ಒಂಥರ ಚೆಂದ ಇತ್ತು. ನೋಡ್ತಾ ಇದ್ದೀರಲ್ಲ ಹೇಗೆ ಡೆಕೋರೇಷನ್ಸ್ ನಡೆದಿದೆ ಅಂತ. ನೀವು ಒಂದ್ಸತಿ ವಿಸಿಟ್ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ಆಹಾರ ಮೇಳ ಪ್ರತಿ ವರ್ಷವೂ ನಡೆಯುತ್ತೆ. ನೋಡ್ತಾ ಇದ್ದೀರಾ, ಈಗ ಸಾಯಿಬಾಬಾ ದೇವಸ್ಥಾನದಲ್ಲಿ ಹೇಗೆ ನಡೀತು ಮತ್ತು ಯಾವ ಥರ ಜಾತ್ರೆ ಥರನೇ ಇತ್ತು ಅಂತಲೂ ಹೇಳ್ಬೋದು. ನಮ್ಮ ಮಮ್ಮಿ ಅಂತೂ ತುಂಬಾ ಚೆನ್ನಾಗಿ, ನಮ್ಮ ಮಮ್ಮಿ ನಮ್ಮ ಡ್ಯಾಡಿ ಇಬ್ಬರೂ ಹೋಗಿ ನೋಡ್ಕೊಂಡು ಬಂದಿದ್ದಾರೆ. ನಾವು ಹೋಗೋಕ್ಕಾಗಲಿಲ್ಲ, ಯಾಕಂದರೆ ನಮ್ಗೆ ಈ ಸತಿ ಇದ್ದಿದ್ದು 10th ಸ್ಟ್ಯಾಂಡರ್ಡ್. ಒಂದು 10th ಸ್ಟ್ಯಾಂಡರ್ಡ್ಸ್ ಆಗಿರೋದ್ರಿಂದ ನಾವು ಹೋಗೋಕ್ಕಾಗಲಿಲ್ಲ. ಸೊ ನಾವು ನೆಕ್ಸ್ಟ್ ವರ್ಷ ಹೋಗ್ತೀವಿ. ನಿಮಗೆ ಇನ್ನೊಂದು ಸತಿ ವಿಸಿಟ್ ಮಾಡಿ ತೋರಿಸ್ತೀವಿ.